ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ನೇಹಿತರೆ, ನಾವು ಸಾಯಿಬಾಬರನ್ನ ನೋಡಲಿಕ್ಕೆ ಶಿರ್ಡಿಗೆ ಹೋಗೋದನ್ನ ನೋಡೇ ಇರ್ತೇವೆ. ಆದರೆ ಅದಿರೋದು ಉತ್ತರ ದಿಕ್ಕಿನಲ್ಲಿ. ದಕ್ಷಿಣ ದಿಕ್ಕಿನಲ್ಲಿ ಸಾಯಿಬಾಬರ ಮಂದಿರ ಇದ್ರೆ ಹೇಗಿರ್ಬೋದು ಯೋಚನೆ ಮಾಡಿದ್ದೀರಾ? ಹೌದು ಸ್ನೇಹಿತರೆ, ಇವತ್ತು ನಾನು ಕರ್ಕೊಂಡು ಬಂದಂತಹ ಜಾಗ ಅಂಥದ್ದೇ ಶ್ರೀ ದಕ್ಷಿಣದ ಶಿರ್ಡಿ ಸಾಯಿಬಾಬಾ ಮಂದಿರಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿಯ ವಿಶೇಷ ನೀವೇನಂತ ಕೇಳಿದ್ರೆ, ಶಿರ್ಡಿಯಲ್ಲಿ ಬಾಬಾ ನೆಲೆಸಿರುವಂತಹದ್ದು ಗೋದಾವರಿ ನದಿ ತೀರದಲ್ಲಿ, ಇಲ್ಲಿ ಬಾಬಾ ನೆಲೆಸಿರುವಂತಹದ್ದು ನೇತ್ರಾವತಿ ನದಿ ತೀರದಲ್ಲಿ. ಅಲ್ಲಿ ಅಮೃತ ಶಿಲೆಯ ವೈಭವ, ಇಲ್ಲಿ ಕೃಷ್ಣ ಶಿಲೆಯ ಸೌಂದರ್ಯ. ಸ್ನೇಹಿತರೆ, ಇದು ಕೇವಲ ಒಂದು ಮಂದಿರವಲ್ಲ, ಇದೊಬ್ಬ ಸಾಯಿ ಭಕ್ತನ ಕನಸು, ಸಾಯಿಬಾಬರ ಸಂಕಲ್ಪ, ಸಾವಿರಾರು ಭಕ್ತರ ಭಜನೆಯ ಫಲ. ಶಂಭೂರಿನ ವಿಶೇಷ ಏನಂತ ಕೇಳಿದ್ರೆ, ಸಾಯಿಬಾಬರಿಗೆ ಪ್ರಿಯವಾದದ್ದು ಪ್ರಾಣಿಗಳು. ಇಲ್ಲಿ ನನ್ನ ಬದಿಯಲ್ಲಿ ನೋಡ್ತಿದ್ದೀರಲ್ಲ, ಇದ್ರ ಹೆಸರು ಸಾಧು ಅಂತ. ಇದು ಸಿಕ್ಕಿರೋದು ಬೀದಿ ಬದಿಯಲ್ಲಿ ಕೊಟ್ಟಾರ ಚೌಕಿಯಲ್ಲಿ ಇಷ್ಟೇ ಸಂದಾಗಿತ್ತು. ಅದನ್ನ ಇಲ್ಲಿ ತಂದು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಈಗ ದಿನಾಲು ಬೆಳಿಗ್ಗೆ ಬಾಬರನ್ನು ಎಪ್ಸೋದು ಯಾರು ಗೊತ್ತಾ? ಇದೇ ಸಾಧು. ಅದರ ದೃಶ್ಯ ಹಾಕ್ತೇನೆ ನೋಡಿ. ಇಲ್ಲಿರುವ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನನ್ನ ಹಿಂದೆ ನಿಮ್ಗೊಂದು ಕಿಟಕಿ ಕಾಣಿಸ್ತಿರ್ಬೋದು. ನೋಡ್ಲಿಕ್ಕೆ ಇದು ಸಾಮಾನ್ಯ ಕಿಟಕಿಯ ತರ ಇದೆ, ಆದರೆ ಇದರಲ್ಲಿ ಕಾಣುವಂತಹ ಒಂದು ದೃಶ್ಯ ನೀವು ನೋಡಿದ್ರೆ ಖುಷಿ ಪಡ್ತೀರಾ. ಬನ್ನಿ ತೋರಿಸ್ತೇನೆ. ಸ್ನೇಹಿತರೆ, ಈಗ ನೀವು ನೋಡ್ತಿರ್ಬಹುದು 2018ರಲ್ಲಿ ಮಂದಿರ ಹೇಗಿತ್ತಂತ, ಒಂದು ಸಣ್ಣ ಕುಟೀರದಲ್ಲಿತ್ತು. ಆದ್ರೆ ಈಗ 2020ರಲ್ಲಿ ನೀವು ನೋಡ್ಬಹುದು ಹೇಗಾಗಿದೆ ಅಂತ. ಇದರ ಹಿಂದಿರುವಂತಹ ಒಬ್ಬ ಸಾಯಿ ಭಕ್ತನ ಕನಸು, 2 ದಶಕಗಳ ಕನಸಿನ ಬಗ್ಗೆ ನಾವು ಅವರ ಹತ್ರ ಈಗ ಮಾತಾಡುವ. ಅವರ ಡ್ರೀಮ್ ಏನಿತ್ತು, ಯಾಕೆ ಇಲ್ಲಿ ಮಂದಿರವನ್ನ ಸ್ಥಾಪನೆ ಮಾಡಿದ್ರಂತ ಅವರ ಹತ್ರ ಕೇಳುವ. ಬನ್ನಿ. ಓಂ ಸಾಯಿರಾಮ್ ಸರ್, ನಿಮ್ಗೆ ಇಲ್ಲಿ ಮಂದಿರವನ್ನ ಯಾಕೆ ನಿರ್ಮಾಣ ಮಾಡ್ಬೇಕಂತ ಆಯ್ತು? ನಿಮ್ಮ ಇದರ ಹಿಂದಿರುವಂತಹ ಡ್ರೀಮ್ ಏನು, ಅದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸಬಹುದಾ? ಓಂ ಸಾಯಿರಾಮ್. ನಾನಂತ ಹೇಳಿದ್ರೆ ಒಂದು 20 ವರ್ಷದಿಂದ ನಾನು ಶಿರ್ಡಿ ಟೂರಿಗೆ ಕರೆದುಕೊಂಡು ಹೋಗ್ತೇನೆ. ಅದು ಎಷ್ಟು ಆಶ್ರಮದಿಂದ ಒಂದು 75 ಮೆಂಬರ್ಸ್ ಅನ್ನು ನಾನು ಫ್ರೀ ಆಗಿ ಕರೆದುಕೊಂಡು ಹೋಗ್ತಿದ್ದೆ. ಸೊ ಎವ್ರಿ ಟೂರಲ್ಲಿ ನನ್ನ ಒಂದು 5-6 ಮಂದಿ ಫ್ರೀ ಆಗಿ ಇರ್ತಾರೆ. ಸೊ ಅಂಥವ್ರು, ಯಾಕೆಂದ್ರೆ ಕೆಲವರು ಹಣ ಇದ್ದವ್ರು ಇರ್ತಾರೆ, ಅವ್ರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಹಣ ಇಲ್ಲದವ್ರು ಕೂಡ ಇರ್ತಾರೆ, ಅವ್ರಿಗೆ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಅಂಥವ್ರಿಗೊಂದು ಶಿರ್ಡಿಯನ್ನೇ ಹೋಳುವಂತ ಒಂದು ಮಂದಿರ ಆಗ್ಬೇಕಂತ ಒಂದು ನಂದು ಕನಸಿತ್ತು. ಸೊ ಅದು ಬಾಬರ ದಯ ಮತ್ತು ಜನರ ಆಶೀರ್ವಾದ, ಬಾಬರ ಆಶೀರ್ವಾದದಿಂದ ಅದು ಈಗ ನೆರವೇರಿದೆ. ಇದು ಖಾಲಿ 8 ತಿಂಗಳಲ್ಲಿ ಆದ ಮಂದಿರ. ಸೊ ಫಸ್ಟ್ ನಾನು ಅದಕ್ಕೋಸ್ಕರ ಒಂದು ಜಾಗವನ್ನು ಹುಡುಕ್ತಾ ಇದ್ದೆ. ನಾನು ಎಲ್ಲೆಲ್ಲೆಲ್ಲೆಲ್ಲ ಹೋಗಿದ್ದೇನೆ ಅಂತ ಹೇಳಿದ್ರೆ, ಬೇನೂರು ಆಚೆ ಈಚೆ ಅಂತೆ. ಫಸ್ಟ್ ನನ್ನ ಮನೆ ಹತ್ರ ಮಾಡುವುದಂತ ಪ್ಲಾನ್ ಇದೆ. ಅದೊಂದು 5 ಸೆನ್ಸ್ ಅಲ್ಲಿ ಇತ್ತು, ಆದ್ರೆ ಅದು ಸ್ವಲ್ಪ ಅಡೆತಡೆಯಿಂದ ಅದು ಆಗ್ಲಿಲ್ಲ. ಸೊ ನಾನು ಹುಡುಕೊಂಡು ಬಂದು ಈ ಶಂಭೂರು ಊರಿಗೆ ಬಂದೆ. ಇಲ್ಲಿ ನಾನೊಂದು ಜಾಗ ತಕೊಂಡು ಅಲ್ಲಿ ಬಾಬನಿಗೆ ಮಂದಿರ ಮಾಡ್ಬೇಕಂತ ಕನಸಿತ್ತು. ಅದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಅದು ಮನುಷ್ಯರು ಬರದ ಪ್ಲೇಸ್, ಅಂತ ಪ್ಲೇಸ್ ಅದು ಗುಡ್ಡೆಯಲ್ಲಿರೋದು. ಸೊ ಅದನ್ನು ನಾವು ನಮ್ಮ ಒಬ್ರು ಫ್ರೆಂಡ್ ಇದ್ದಾರೆ ಗಾಂಭೀರಲ್ಲ, ಅವರೆಲ್ಲ ಸೇರ್ಕೊಂಡು ಅದನ್ನು ಲೆವೆಲಿಂಗ್ ಮಾಡಿ ಈಗ ಒಂದು ಹಂತದಲ್ಲಿ ಬಂದು ಇದು ಫೈನಲ್ ಕಂಪ್ಲೀಟ್ ಆಗಿದೆ ಮಂದಿರ. ಸೊ ಬಾಬರ ಆಶ್ರಮದಲ್ಲಿ ಇದೆ, ಖಾಲಿ 8 ತಿಂಗಳಲ್ಲಿ ಆದ ಮಂದಿರ. ಮತ್ತೆ ಭಜನಾ ಸಪ್ತಾಹ ನಮ್ಮ ಇಲ್ಲಿ ಕಂಟಿನ್ಯೂ ಅಖಂಡ ಭಜನಾ ಸಪ್ತಾಹ ಆಗಿದೆ. ಯಾಕೆಂತ ಹೇಳಿದ್ರೆ, ನಾವು 18ನಲ್ಲಿ ನಾವು ಭೂಮಿ ಪೂಜೆ ಮಾಡುವಾಗ ಒಂದು ಚಿಕ್ಕ ಕುಟೀರ ಇತ್ತು, ಚಿಕ್ಕ ಕುಟೀರ. ಆಗ್ಲೇ ಡೈಲಿ ಗುರುವಾರ ಭಜನೆ ಮತ್ತೆ ಅನ್ನದಾನ ನಿರಂತರ ನಡೀತಾ ಇತ್ತು.
ಅದೇ ಒಂದು ಬಾಬಾರ ಪವಾಡ. ಯಾಕೆಂತ ಹೇಳಿದ್ರೆ ಈ ಗುಡ್ಡದಲ್ಲಿ ಬಂದು ನಾವು ಅನ್ನದಾನ ಸೇವೆ ಮಾಡೋದು ಅಂತ ಹೇಳಿದ್ರೆ ಅದು ಬಾಬರ ಅನುಗ್ರಹ ಇಲ್ಲದೆ ಅದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಪವಾಡ ಅಂದ್ರೆ ವಿಶೇಷ. ಅಂದ್ರೆ ಬಾಬಾ ನಮ್ಮೊಟ್ಟಿಗೆ ಯಾವಾಗ್ಲೂ ಇರ್ತಾರೆ. ಹಾಗೆ ಭಕ್ತರು ಎಂತ ಬೇಡಿದ್ದಾರೆ ಅದೆಲ್ಲ ಬಾಬಾ ನೆರವೇರಿಸ್ತಿದ್ದಾರೆ. ಹಾಗೆ ಈ ಮಂದಿರ ಕೂಡ ಎಲ್ಲ ಸಾಯಿ ಭಕ್ತರ ಅನುಗ್ರಹ ಹಾಗೆ ಬಾಬನ ಆಶೀರ್ವಾದದಿಂದ ಎದ್ದು ನಿಂತ ಮಂದಿರ. ಆದ್ರೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎಲ್ಲರೂ ಸಮಾನ, ದೊಡ್ಡವರು ಚಿಕ್ಕವರು ಹಾಗೇನು ಇಲ್ಲಿ ಭೇದ ಭಾವ ಇಲ್ಲ. ಅಂದ್ರೆ ಇಲ್ಲಿ ಮತ್ತೊಂದು ವಿಶೇಷ ಏನಂತ ಹೇಳಿ ಗುರುವಾರ ದಿವಸ ನೀವು ಬಂದ್ರೆ ನಿಮ್ಗೆ 12ವರೆಗೆ ಬಾಬಂದು ಅಭಿಷೇಕ, ಪಾದಪೂಜೆ ಅಭಿಷೇಕ ಹಾಗೆ ಆರತಿ ಎಲ್ಲ ಮಾಡ್ಲಿಕ್ಕೆ ಸಿಗುತ್ತೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಇಲ್ಲಿ ವಾರ ಇಡೀ ಇಲ್ಲಿ ಅನ್ನದಾನ ಸೇವೆ ನಡೀತದೆ. ಯಾಕೆಂತ ಹೇಳಿದ್ರೆ ಬೇರೆ ದಿವಸ ಗುರುವಾರ ದಿವಸ ಮಧ್ಯಾಹ್ನ ಅನ್ನದಾನ ಉಂಟು, ರಾತ್ರಿ ಅನ್ನದಾನ ಉಂಟು. ಆದ್ರೆ ಬೇರೆ ದಿವಸ ಬಾಬನಿಗೆ ಊಟ ಕೊಡುವ ಟೈಮಿಗೆ ಯಾರಾದ್ರೂ ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬಂದ ಭಕ್ತರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಸಿಗುತ್ತೆ. ಓಂ ಸಾಯಿರಾಮ್. ಓಂ ಸಾಯಿರಾಮ್. ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಾಬಾರ ಪವಾಡ ಅಂತ ನೀವು ಹೇಳ್ಬಹುದು. ಬಾಬಾರ ಸಂಕಲ್ಪ ಇದ್ರೆ ಮಾತ್ರ ಈ ತರದೊಂದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಇಲ್ಲಿರುವ ಮತ್ತೊಂದು ಪವಾಡ ಏನಂತ ಕೇಳಿದ್ರೆ, ನನ್ನ ಹಿಂದೆ ಈಗ ನೀವು ನೋಡ್ತಿರ್ಬೋದು, ಇದೊಂದು ಸಾಮಾನ್ಯ ಕಲ್ಲು ತರ ನಿಮ್ಗೆ ಕಾಣಿಸ್ಬೋದು. ಆದ್ರೆ ಇದರ ಹಿಂದಿರುವ ಒಂದು ಪವಾಡ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಶಿರ್ಡಿಯಲ್ಲಿ ನಿಮ್ಗೆ ಈಗಲೂ ಸಾಯಿಬಾಬಾರು ಭಕ್ತ ಜನರ ಹತ್ರ ಮಾತಾಡ್ಲಿಕ್ಕೆ ಮತ್ತು ಆಶೀರ್ವಾದ ಕೊಡ್ಲಿಕ್ಕೆ ಇದೇ ತರಹದ ಕಲ್ಲಲ್ಲಿ ಕೂತು ಮಾತಾಡ್ತಿದ್ರು. ಅದು ಶಿರ್ಡಿಯಲ್ಲಿ ನಮ್ಗೆ ಈಗಲೂ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಇಲ್ಲಿ ವಿಶೇಷ ಏನಂತ ಕೇಳಿದ್ರೆ, ಶಂಭೂರಿನ ಈ ಸಾಯಿಬಾಬಾ ಮಂದಿರದ ನಿರ್ಮಾಣದ ಕಾರ್ಯದ ಸಂದರ್ಭದಲ್ಲಿ ಅದೇ ತರಹದ ಕಲ್ಲು ನಮ್ಗೆ ಇಲ್ಲಿ ಸಿಕ್ಕಿದೆ. ಹಾಗಾಗಿ ಇದೊಂದು ಸಾಮಾನ್ಯ ಕಲ್ಲಲ್ಲ, ಸಾಯಿಬಾಬಾರ ದೈವಿಕ ಶಕ್ತಿ ಇಲ್ಲಿಯೂ ಇದೆ ಎಂಬುದು ಸ್ಪಷ್ಟವಾಗ್ತದೆ. ನನ್ನ ಹಿಂದೆ ಈಗ ನೀವು ಏನ್ ನೋಡ್ತಿದ್ದೀರಿ, ಇದು ಬಾಬಾರ ಧ್ವನಿ. ಶಿರ್ಡಿಯಲ್ಲಿ ಕೂಡ ನಿಮ್ಗೆ ಇದು ನೋಡ್ಲಿಕ್ಕೆ ಸಿಗ್ತದೆ, ಹಾಗೂ ಇಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿಯೇ ನಾವು ಏನು ವಿಭೂತಿ ಹಾಕ್ಸ್ತೇವೆ ಅದು ಇಲ್ಲಿ ತಯಾರಾಗ್ತದೆ. ಇಲ್ಲಿ ಬರೀ ಮಂದಿರವಲ್ಲ, ಸಣ್ಣದೊಂದು ಗೋಶಾಲೆ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಗುರುಸ್ಥಾನ. ಸ್ವಲ್ಪ ನಾನು ಹೀಗೆ ಹಿಂದೆ ಬಂದ್ರೆ ನೀವು ನೋಡ್ಬೋದು ಎಷ್ಟು ಚಂದದ ಒಂದು ದೃಶ್ಯ ನಮ್ಗೆ ನೋಡ್ಲಿಕ್ಕೆ ಸಿಗ್ತದಂತ. ಈ ಪವಿತ್ರವಾದ ಸಾಯಿಬಾಬರ ಸಾನ್ನಿಧ್ಯದಲ್ಲಿ ಸಾಯಿಬಾಬರಲ್ಲದೆ ಸ್ವಾಮಿ ಕೊರಗಜ್ಜ ಹಾಗೂ ರಾಜಗುಲಿಗರ ಕಟ್ಟೆಯೂ ಇಲ್ಲಿದೆ. ಯಾರಿಗೆಲ್ಲ ಶಿರ್ಡಿಗೆ ಹೋಗ್ಬೇಕಂತ ಆಸೆ ಇದೆ ಅವರು ಇಲ್ಲಿ ಬಂದು ಕೂಡ ಬಾಬಾರ ಆಶೀರ್ವಾದವನ್ನ ಪಡ್ಕೊಳ್ಬಹುದು. ಅದಲ್ಲದೆ ಇದೇ ಬರುವ 29ನೇ ತಾರೀಕಿನಂದು ಇಲ್ಲಿ ಗುರು ಪೂರ್ಣಿಮೆಯನ್ನ ಆಚರಿಸಲಿದ್ದಾರೆ. ಅದಕ್ಕೆ ಕೂಡ ನೀವು ಬರ್ಬೋದಂತ ಹೇಳ್ತಾ ಈ ವಿಡಿಯೋವನ್ನ ನಾನೀಗ ಎಂಡ್ ಮಾಡ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವಂತೆ ಹೇಳ್ತಾ, ಅಲ್ಲಿವರೆಗೆ ನಿಮ್ಮ ಹೆಲ್ತ್ ಬಗ್ಗೆ ಟೇಕ್ ಕೇರ್ ಮಾಡಿ. ಬಾಯ್ ಬಾಯ್, ಸಿ ಯು.